ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ಫಿಸಿಕ್ಸ್ಗೆ ಸಂಬಂಧಿಸಿದಂತೆ ಒನ್ ಲೈನರ್ಸ್ ಎರಡನೇ ಕ್ಲಾಸ್ ಇದಾಗಿರುತ್ತೆ. ಎರಡನೇ ವಿಡಿಯೋ ಡೈನಮಿಕ್ಸ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಸರ್ಕ್ಯುಲರ್ ಮೋಷನ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಅಂತ ಇದೆ. ಸರ್ಕ್ಯುಲರ್ ಮೋಷನ್ ಅನ್ನುವಂಥದ್ದು ಇಟ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ರೊಟೇಟರಿ ಮೋಷನ್. ಸೊ ಸರ್ಕ್ಯುಲರ್ ಮೋಷನ್ ಏನಿದೆ, ಇಟ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ರೊಟೇಟರಿ ಮೋಷನ್ ಅಥವಾ ರೊಟೇಟಾರ್ ಅಂತ ಇದೆ, ರೊಟೇಟರಿ ಮೋಷನ್. ಇಫ್ ದ ಸ್ಟ್ರಗಲ್ ಆಫ್ ವಿರ್ಲಿಂಗ್ ಸ್ಟೋನ್ ಇಸ್ ಕಟ್, ಇಫ್ ಸಪೋಸ್ ಏನಾಗುತ್ತೆ, ಈಗ ಒಂದು ಕಲ್ಲಿದೆ, ಅದಕ್ಕೆ ದಾರವನ್ನ ಸುತ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಇಫ್ ವಿರ್ಲಿಂಗ್ ಅಂದ್ರೆ ಅದೇನಾದ್ರೂ ಕಟ್ ಆದ್ರೆ, ತಿರುಗಿಸ್ತಾ ಇರ್ತಾರಲ್ವಾ, ಅದು ಕಟ್ ಆದ್ರೆ ಸ್ಟೋನು ಎಲ್ಲಿ ಹೋಗುತ್ತೆ, ಓಕೆ, ಯಾವ ಕಡೆ ಅದು ಮೂವ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ವಿಲ್ ಬಿ ಇನ್ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್. ಓಕೆ, ಇನ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಂಗ್ಯುಲರ್ ವೆಲಾಸಿಟಿ ಈಸ್ ಅಂತ ಹೇಳಿದ್ರೆ, ನೋಡಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಯಾವಾಗ್ಲೂ ಆಂಗ್ಯುಲರ್ ವೆಲಾಸಿಟಿ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್, ಯಾಕಂದ್ರೆ ಯೂನಿಫಾರ್ಮ್ ಇರುತ್ತೆ, ಮೀನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಟ್ ಅಲ್ಲಿ ಆಂಗ್ಯುಲರ್ ವೆಲಾಸಿಟಿ ಕೂಡ ಸೇಮ್ ಇರುತ್ತೆ, ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೆಂಟರ್ ಸೀಕಿಂಗ್ ಫೋರ್ಸ್ ಈಸ್ ಕಾಲ್ಡ್ ಆಸ್, ನೋಡಿ ಸೆಂಟರ್ ಸೀಕಿಂಗ್ ಫೋರ್ಸ್ ಅನ್ನ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತಾರೆ. ಸೆಂಟ್ರಿಫ್ಯೂಜ್ ಫೋರ್ಸ್ ಅಂತ ಅಂದ್ರೆ ಏನು, ಸೆಂಟರ್ ಫೀಲಿಂಗ್ ಫೋರ್ಸ್ ಆರ್ ಎ ಫೋರ್ಸ್ ಡೈರೆಕ್ಟೆಡ್, ಅಥವಾ ಸೆಂಟರ್ ಫೀಲಿಂಗ್ ಫೋರ್ಸ್ ಆರ್ ಎ ಫೋರ್ಸ್ ಡೈರೆಕ್ಟೆಡ್ ಅವೇ ಫ್ರಮ್ ದ ಸೆಂಟರ್, ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತೀವಿ. ಇನ್ನು ನ್ಯೂಟನ್ಸ್ ಲಾ ಆರ್ ವ್ಯಾಲಿಡ್ ಇನ್ ಡ್ಯಾಶ್ ಫ್ರೇಮ್ ಆಫ್ ರೆಫರೆನ್ಸ್. ನೋಡಿ ನ್ಯೂಟನ್ಸ್ ಲಾಸ್ ಆಫ್ ಏನಿದೆ, ದೇ ಆರ್ ವ್ಯಾಲಿಡ್ ಇನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಇವೆಲ್ಲ NCERT ಒನ್ ಲೈನರ್ಸ್ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೇ ಆರ್ ವ್ಯಾಲಿಡ್ ಇನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಆಮೇಲೆ the study of motion of a body under the action of force is called ಅಂತ ಹೇಳಿದ್ದಾರೆ. ನೋಡಿ, ಸ್ಟಡಿ ಆಫ್ ಮೋಷನ್ ಆಫ್ ಎ ಬಾಡಿ ಅಂಡರ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸ್ಟಡಿ ಆಫ್ ಮೋಷನ್ ಆಫ್ ಬಾಡಿ ಅಂತ ಅಂದ್ರೇನೆ ದಟ್ ಇಸ್ ಡೈನಮಿಕ್ಸ್. ಓಕೆ, ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ಲೇಟರಿ ಮೋಷನ್. ನೋಡಿ, ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಅಂತ ಬಂದಾಗ ಮೋಷನ್ ಆಫ್ ಫ್ಲೈ ವೀಲ್, ಆಮೇಲೆ ಮೋಷನ್ ಆಫ್ ಅರ್ತ್ ಅಬೌಟ್ ಇಟ್ಸ್ ಆಕ್ಸಿಸ್, ಅದನ್ನ ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಫಾರ್ ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್ ಹಿಂಗೆ ಅಂದ್ರೆ ಇವಾಗ ಇದು ಒಂದಿದೆ, ಈ ತರ ಇರುತ್ತೆ, ಇದು ಹಿಂಗೆ ಮೀನ್ಸ್ ಹಿಂಗೆ ಚಲಿಸ್ತಾ ಇರುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ, ಆಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ. ಇದಕ್ಕೆ ಮೋಷನ್ ಆಫ್ ಎ ಪೆಂಡುಲಮ್, ಆಮೇಲೆ ಮೋಷನ್ ಆಫ್ ಮಾಸ್ ಅಟ್ಯಾಚ್ಡ್ ಟು ಎ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸೊ ಅರ್ತ್ ಗೋಸ್ ರೌಂಡ್ ದ ಸನ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದೆಮ್. ಓಕೆ, ಇದನ್ನ ನಾವು ಹಿಂದಿನ ಕ್ಲಾಸ್ ಅಲ್ಲೇ ನೋಡಿದ್ವಿ. ಸೊ ಅರ್ತ್ ಗೋಸ್ ಅರೌಂಡ್ ದ ಸನ್ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇನ್ನು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ರೊವೈಡ್ಸ್ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ ಎ ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ಎ ಪ್ಲಾನೆಟ್. ಸೊ ಅರ್ತ್ ಗೋಸ್ ಅರೌಂಡ್ ದ ಸನ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೆ ದಟ್ ಪ್ರೊವೈಡ್ಸ್ ದ, ಅದು ಒಂದು ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಒಂದು ಸ್ಯಾಟಲೈಟ್ ಒಂದು ಪ್ಲಾನೆಟ್ ನ ಸುತ್ತ ತಿರುಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕೆಲಸ ಯಾವ್ದು ಮಾಡುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಮಾಡುತ್ತೆ. ವೆನ್ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಅನ್ ಆಟಮ್, ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದ. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಒಂದು ನ್ಯೂಕ್ಲಿಯಸ್ ನ ಸುತ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಆಗೋದು ಎದ್ರಿಂದ ಅಂತ ಹೇಳಿದ್ರೆ ದಟ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೆಂಟ್ರಿಫ್ಯೂಗಲ್ ಫೋರ್ಸ್ ಈಸ್ ಆಲ್ಸೋ ನೌನ್ ಆಸ್. ಹಾಗಾದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನ ಏನಂತ ಕರೀತಾರೆ, ಸೂಡೋ ಫೋರ್ಸ್ ಅಂತ ಕರೀತಾರೆ. ಆಮೇಲೆ ಫಿಕ್ಚಿಯಸ್ ಫೋರ್ಸ್ ಅಂತ ಕೂಡ ಕರೀತಾರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎ ಡ್ಯಾಶ್ ಈಸ್ ಯೂಸ್ಡ್ ಟು ಸೆಪರೇಟ್ ಪಾರ್ಟಿಕಲ್ಸ್ ಆಫ್ ಹೈಯರ್ ಮಾಸ್ ಫ್ರಮ್ ಎ ಲೋವರ್ ಮಾಸ್. ಓಕೆ, ಇನ್ ಎ ಗಿವನ್ ಮಿಕ್ಸ್ಚರ್, ಅದನ್ನೇನಂತ ಹೇಳ್ತಾರೆ, ಸೆಂಟ್ರಿಫ್ಯೂಜ್. ಓಕೆ, ನೋಡಿ ಇದನ್ನ ಹೈಯರ್ ಮಾಸ್ ಫ್ರಮ್ ದ ಲೋವರ್ ಮಾಸ್, ಅಂದ್ರೆ ಲೋವರ್ ಮಾಸ್ ಏನಿರುತ್ತೆ ಅದ್ರೊಳಗಡೆ ಹೈಯರ್ ಮಾಸ್ ಪಾರ್ಟಿಕಲ್ಸ್ ಅನ್ನ ಸೆಪರೇಟ್ ಮಾಡೋದಕ್ಕೆ ಸೆಂಟ್ರಿಫ್ಯೂಜ್ ಅನ್ನ ಉಪಯೋಗಿಸ್ತಾರೆ. ವೆನ್ ಎ ರನ್ನಿಂಗ್ ಕಾರ್ ಟೇಕ್ಸ್ ಎ ಸಡನ್ ಲೆಫ್ಟ್ ಟರ್ನ್, ಇವಾಗ ಒಂದು ಕಾರ್ ಹೋಗ್ತಾ ಇದೆ, ಸಡನ್ ಆಗಿ ಲೆಫ್ಟ್ ಟರ್ನ್ ತಗೊಂಡ್ಬಿಡ್ತಪ್ಪ. ಎ ಮ್ಯಾನ್ ಸಿಟ್ಟಿಂಗ್ ಇನ್ ದ ಬ್ಯಾಕ್ ಸೀಟ್ ಫಾಲ್ಸ್ ಟು ದ ರೈಟ್. ಅದು ಅಂದ್ರೆ ಲೆಫ್ಟ್ ಟರ್ನ್ ತಗೊಂಡಾಗ ಮನುಷ್ಯ ರೈಟ್ ಸೈಡ್ಗೆ ಏನಾಗ್ತಾನೆ, ಬ್ಯಾಕ್ ಸೀಟ್ ಅಲ್ಲಿ ಇದ್ದಂತವನು ಅಂದ್ರೆ ರೈಟ್ ಕಡೆಗೆ ವಾಲ್ತಾನೆ. ಕಾರಣ ಏನು ಅಂತ ಅಂದ್ರೆ ಇನರ್ಷಿಯಾ ಆಫ್ ಡೈರೆಕ್ಷನ್. ಓಕೆ, ಇನ್ನು ಮ್ಯಾಗ್ನಿಟ್ಯೂಡ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಏನಿರುತ್ತೆ ನೋಡಿ, ಸೆಂಟ್ರಿಪಿಟಲ್ ಫೋರ್ಸ್ ಮತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಎರಡರದ್ದು ಕೂಡ ಮ್ಯಾಗ್ನಿಟ್ಯೂಡ್ ಯಾವಾಗ್ಲೂ ಸೇಮ್ ಇರುತ್ತೆ.
ಡ್ಯಾಶ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೆಕ್ಟೆಡ್ ಸ್ಪೀಡ್ ಆಫ್ ವೆಹಿಕಲ್ ಅಂಡ್ ರೇಡಿಯಸ್ ಆಫ್ ದ ಕರ್ವೇಚರ್ ಆಫ್ ದ ರೋಡ್. ಯಾವುದು? ಬ್ಯಾಂಕಿಂಗ್ ಆಂಗಲ್. ಏನಿದು? ಬ್ಯಾಂಕಿಂಗ್ ಆಂಗಲ್. ಈ ಬ್ಯಾಂಕಿಂಗ್ ಆಂಗಲ್ ಏನಿದೆಯಲ್ಲ, ಯಾವಾಗ್ಲೂ ಎಕ್ಸ್ಪೆಕ್ಟೆಡ್ ಸ್ಪೀಡ್ ಆಫ್ ವೆಹಿಕಲ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿ ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಡ್ಯಾಶ್ ಇಸ್ ಅ ಬಾಡಿ ಆರ್ಬಿಟಿಂಗ್ ಅರೌಂಡ್ ಅನದರ್ ಬಾಡಿ. ಯಾವುದು? ಸೆಟಲೈಟ್. ಓಕೆ, ಯಾವಾಗ್ಲೂ ಇನ್ನೊಂದ್ರ ಸುತ್ತಾ ಇರುತ್ತೆ, ಆರ್ಬಿಟಿಂಗ್ ಅರೌಂಡ್ ಅನದರ್ ಬಾಡಿ. ಸೊ ಅದನ್ನ ಸ್ಯಾಟಲೈಟ್. ಸೊ ವಿ ಆರ್ ಸ್ಯಾಟಲೈಟ್. ನಾವು ಟೆಂಪಲ್ಗೆ ಹೋದಾಗ ನಾವು ದೇವಸ್ಥಾನ ಸುತ್ತ ನಾವು ಸುತ್ತಾ ಇರ್ತೀವಿ. ದೇವಸ್ಥಾನ ಮೂರ್ತಿ ಏನಿರುತ್ತೆ ಅದ್ರ ಸುತ್ತ ನಾವು ಸುತ್ತಾ ಇರ್ತೀವಿ. ಅಲ್ಲಿ ಸ್ಯಾಟಲೈಟ್ ಯಾರು? ನಾವು, ಮನುಷ್ಯರು. ಅರ್ತ್ ಗೋಸ್ ಅರೌಂಡ್ ದ ಸನ್ ಬಿಕಾಸ್ ಆಫ್ ಏನು? ಇದನ್ನ ಆಲ್ರೆಡಿ ನೋಡಿದ್ವಿ. ಏನು? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. The domestic churner works on the principle of A. The domestic churner ಏನಿರುತ್ತಲ್ವಾ ಅದು it works on the principle of centrifuge. Okay. ಇನ್ನು ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್ ಬಂದ್ಬಿಟ್ಟು ಮೂನ್ ಆಗಿರುತ್ತೆ. ಸ್ಯಾಟಲೈಟ್ಸ್ ಅಂಡ್ ಸ್ಪೇಸ್ ಸ್ಟೇಷನ್ಸ್ ಯೂಸ್ಡ್ ಫಾರ್ ಸ್ಟಡಿ ಆಫ್ ಪ್ಲಾನೆಟ್, ಸ್ಟಾರ್ಸ್ ಅಂಡ್ ಗ್ಯಾಲಕ್ಸೀಸ್ ಇನ್ ದ ಯೂನಿವರ್ಸ್. The orbital velocity of an artificial satellite. Okay, artificial satellite in orbital velocity ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. Okay, about 8 ಇರುತ್ತೆ and less than, about 8 and less than 11. Okay, about 8 less than 11. Okay. Dash forces they pull on the body towards the center of a circle, that is centripetal force. The principle of launching an artificial satellite into orbit is to sufficient initial dash speed such that it revolves around the sun at the chosen height. ಹಾಗಾದ್ರೆ ಯಾವ ಸ್ಪೀಡು? that is horizontal speed. Okay. The device used to separate particles of higher mass from those of lower mass in a given mixture ಏನಂತ ಹೇಳ್ತೀವಿ? Centrifuge. A car moves on a curved road, but a car moves on a curve ಅಥವಾ ಕರ್ವ್ಡ್ ಆಕಾರ ಇರುವಂತಹ ಆ ಒಂದು ರೋಡ್ ಅಲ್ಲಿನೇ ಕಾರ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಬಟ್ ಲೆವೆಲ್ ರೋಡ್. ಓಕೆ. ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಆನ್ ದಿ ಕಾರ್ ಈಸ್ ಪ್ರೊವೈಡೆಡ್ ಬೈ. ಯಾವುದು ಪ್ರೊವೈಡ್ ಮಾಡುತ್ತೆ? ಫ್ರಿಕ್ಷನ್ ಬಿಟ್ವೀನ್ ಟೈರ್ಸ್ ಅಂಡ್ ದ ರೋಡ್. ಓಕೆ. ಸೊ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡುವಂತದ್ದು ಫ್ರಿಕ್ಷನ್ ಬಿಟ್ವೀನ್ ಅಂದ್ರೆ ಟೈರ್ಸ್ ಅಂಡ್ ರೋಡ್, ಇವೆರಡರ ನಡುವೆ ಇರುವಂತಹ ಫ್ರಿಕ್ಷನ್ ಇದಕ್ಕೆ ಅಂದ್ರೆ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದಿಷ್ಟು ಡೈನಮಿಕ್ಸ್ ಬಗ್ಗೆ ಆಯ್ತು. ಈಗ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಎನಿ ಮೋಷನ್ ದಟ್ ರಿಪೀಟ್ಸ್ ಇಟ್ ಸೆಲ್ಫ್ ಅಲಾಂಗ್ ದ ಸೇಮ್ ಪಾತ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಪಿರಿಯಾಡಿಕ್ ಮೋಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಾರ್ಮೋನಿಕ್ ಮೋಷನ್ ಅಂತ ಕೂಡ ಕರೀತಾರೆ. ಡ್ಯಾಶ್ ಈಸ್ ಅಸೋಸಿಯೇಟೆಡ್ ವಿತ್ ಎವರಿ ವೇವ್ ಮೋಷನ್. ಯಾವುದು? ಪ್ರತಿಯೊಂದು ವೇವ್ ಮೋಷನ್ ಏನಿದೆ ಇದಕ್ಕೆ ಅಸೋಸಿಯೇಟ್ ಆಗಿರುತ್ತಲ್ವಾ, ಯಾವುದು? ದಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈ ಒಂದು ಎವರಿ ವೇವ್ ಮೋಷನ್ಗೆ ಅಸೋಸಿಯೇಟ್ ಆಗಿರುವಂತದ್ದನ್ನ ನಾವೇನಂತ ಹೇಳ್ತೀವಿ? ದಟ್ ಇಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಏನಿರುತ್ತಲ್ವಾ, ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಲೆಂತ್. ಓಕೆ, ಸ್ಕ್ವೇರ್ ರೂಟ್ ಆಫ್ ಲೆಂತ್. Time period of simple pendulum. Time period of simple pendulum is directly proportional to the square root of length or square root of length. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ವಾಟ್ ಈಸ್ ಸ್ಪೆಕ್ಟ್ರಮ್? ಸ್ಪೆಕ್ಟ್ರಮ್ ಅಂದ್ರೆ ಗೊತ್ತಿದೆ ಏನಂತ? ಇಟ್ ಇಸ್ ಅ ಗ್ರೂಪ್ ಆಫ್ ವೇವ್ ಲೆಂತ್ಸ್ ಅಥವಾ ಫ್ರೀಕ್ವೆನ್ಸೀಸ್ ನ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ವೆನ್ ಎ ರೇ ಆಫ್ ಸನ್ಲೈಟ್ ಫಾಲ್ಸ್ ಆನ್ ಎ ಪ್ರಿಸಮ್, ಟ್ರಾನ್ಸ್ಮಿಟೆಡ್ ಲೈಟ್ ಪ್ರೊಡ್ಯೂಸಸ್ ಎ ಸೀಕ್ವೆನ್ಸ್ ಆಫ್ ಕಲರ್ಸ್ ಕಾಲ್ಡ್ ಅದನ್ನ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ ಅಥವಾ ವಿಬ್ಗಯಾರ್ ಅಂತ ಹೇಳ್ತಾರೆ. The prism made of dash are used to detect infrared radiation. ನೋಡಿ, prisms of rock salt ಏನಿದೆ ಅದನ್ನ ಇನ್ಫ್ರಾರೆಡ್ ರೇಡಿಯೇಷನ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. The invisible radiation before violet are called ultraviolet radiations. Okay, invisible radiation before violet. ಇವಾಗ ವಿಬ್ಗಯಾರ್ ಏನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇನ್ವಿಸಿಬಲ್ ರೇಡಿಯೇಷನ್ ಬಿಫೋರ್ ವೈಲೆಟ್. ಸೊ ಈ ವೈಲೆಟ್ ಗಿಂತ ಮುಂಚೆ ಇರೋದು ಏನಾಗಿರುತ್ತೆ? ದಟ್ ಇಸ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್. ಓಕೆ,
Dash radiations are characterized by oscillating electric and magnetic fields perpendicular to each other and perpendicular to the direction of propagation. ಯಾವುದು? Electromagnetic radiations. Electromagnetic radiations, they are always characterized by oscillating electric and magnetic fields that are perpendicular to each other, okay, and also perpendicular to the direction of propagation. The waves traveling with velocity of light and consisting of oscillating electric and magnetic fields perpendicular to each other and also perpendicular to the direction of their propagation from the yaudu electromagnetic spectrum is the right answer. The wavelength of visible spectrum extends from about 0.4 micrometer to 0.7 micrometer, that is from violet to red color anta heltivi, okay, violet to red color, okay. Dash spectrum is emitted when the excited valency electrons in atoms jump to their normal states. Nodi, visible spectrum alli enagutte, excited valency electrons normal state ge jump agutte. Yaudralli? Visible spectrum alli. Dash radiations are emitted by atoms or molecules when they change their states of rotational or vibrational motion anta helidre, that is infrared radiations. Infrared radiations ಏನಿರ್ತವೆ, they are always emitted by atoms ಅಥವಾ molecules when they change their states of, ಅಂದ್ರೆ ಒಂದು ವೈಬ್ರೇಷನಲ್ ಅಂದ್ರೆ ವೈಬ್ರೇಷನಲ್ ಮೋಷನ್ ಗೆ, ಅಂದ್ರೆ ರೊಟೇಷನಲ್ ಮೋಷನ್ ಇಂದ ವೈಬ್ರೇಷನಲ್ ಮೋಷನ್ ಗೆ ಅವುಗಳ ಚೇಂಜ್, ಅವುಗಳ ಸ್ಟೇಟ್, ಅವುಗಳ ಸ್ಥಿತಿಯನ್ನ ಏನ್ ಬದಲಾವಣೆ ಮಾಡ್ತವೆ, ಅವಾಗ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಆರ್ ಎಮಿಟೆಡ್, ಓಕೆ. Dash radiations can be detected by thermopile. ಯಾವುದು ಹೇಳಿದ್ವಿ ಅಲ್ವಾ? Detected by thermopile, that is infrared radiations, okay. Infrared radiations are detected by thermopile. Infrared radiations find applications in physiotherapy. Infrared radiations are also used to take photographs of objects in darkness. Darkness ಅಲ್ಲಿ, ಕತ್ತಲಿನ ಒಂದು ಸಮಯದಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ ನ ಯೂಸ್ ಮಾಡ್ತಾರೆ ಟು ಟೇಕ್ ಫೋಟೋಗ್ರಾಫ್ಸ್ ಆಫ್ ಆಬ್ಜೆಕ್ಟ್ಸ್, ಓಕೆ. ದ ವೇವ್ಲೆಂತ್ ಆಫ್ ಮೈಕ್ರೋವೇವ್ಸ್ ಆರ್ ಇನ್ ದ ರೇಂಜ್ ಫ್ರಮ್ 10 micrometer to 1 nanometer, okay. 10 micrometer to 1 nanometer. Radio waves have wavelengths from 1 meter to 100 kilometer. Radio waves are produced by the electromagnetic oscillations of lower frequency. Dash radiations are produced by the high energy transitions of the electrons in atoms. Yaudu? That is ultraviolet radiations. Ultraviolet radiations are produced by high energy transitions of electrons in atoms, okay. We are protected from ultraviolet radiations of the sun due to ozone. Adu ಗೊತ್ತಿರುವಂತದ್ದು. ಇನ್ನು wavelengths of X-rays range ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅಂದ್ರೆ 0.001 nanometer ಅಥವಾ 10 ನ್ಯಾನೋಮೀಟರ್ ಅಂತ ಹೇಳ್ತೀವಿ. 10 ನ್ಯಾನೋಮೀಟರ್ ಅಥವಾ 0.01 ಆಂಜಿಸ್ಟ್ರಾಮ್, ಓಕೆ, ಅಲ್ಲಿಂದ 100 ಆಂಜಿಸ್ಟ್ರಾಮ್ ವರೆಗೂ ಇರುತ್ತೆ. Dash are produced in discrete wavelengths in individual transitions among the inner electrons of an atom. Dash is produced in discrete wavelengths. Discrete wavelengths ಅಲ್ಲಿ ಯಾವುದು ಪ್ರೊಡ್ಯೂಸ್ ಆಗಿರುತ್ತೆ, ಓಕೆ, ಅದು ಇಂಡಿವಿಜುವಲ್ ಟ್ರಾನ್ಸಿಷನ್ಸ್ ಅಮಾಂಗ್ ದ ಇನ್ನರ್ ಎಲೆಕ್ಟ್ರಾನ್ಸ್ ಆಫ್ ಆಟಮ್, ದಟ್ ಈಸ್ ಎಕ್ಸ್-ರೇಸ್. ಸೊ ಎಕ್ಸ್-ರೇಸ್ ಏನಿದೆ, ದೇ ಆರ್ ಪ್ರೊಡ್ಯೂಸ್ಡ್ ಇನ್ ಡಿಸ್ಕ್ರೀಟ್ ವೇವ್ಲೆಂತ್ಸ್. ಸೊ ಡಿಸ್ಕ್ರೀಟ್ ವೇವ್ಲೆಂತ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಂಥ ರೇಸ್? ಎಕ್ಸ್-ರೇಸ್, ಓಕೆ. ದೇ ಆರ್ ಇನ್ ಇಂಡಿವಿಜುವಲ್ ಟ್ರಾನ್ಸಿಷನ್, ಓಕೆ. ಅದು ಇನ್ನರ್ ಒಂದು ಆಟಮ್ ಅಲ್ಲಿ ಇರುವಂತ ಇನ್ನರ್ ಎಲೆಕ್ಟ್ರಾನ್ಸ್ ಅಲ್ಲೇ ಇಂಡಿವಿಜುವಲ್ ಟ್ರಾನ್ಸಿಷನ್ ಅಲ್ಲಿ ಡಿಸ್ಕ್ರೀಟ್ ವೇವ್ ಲೆಂತ್ ಅಲ್ಲಿ ಈ ಒಂದು ಎಕ್ಸ್-ರೇಸ್ ಪ್ರೊಡ್ಯೂಸ್ ಆಗುತ್ತೆ. ಎಕ್ಸ್-ರೇಸ್ ಆಫ್ ಶಾರ್ಟ್ ವೇವ್ ಲೆಂತ್ಸ್ ಆರ್ ಆಲ್ಸೋ ಕಾಲ್ಡ್ ಹಾರ್ಡ್ ಎಕ್ಸ್-ರೇಸ್ ಅಂತ ಹೇಳ್ತಾರೆ. ಈಗ ಎಕ್ಸ್-ರೇಸ್ ಶಾರ್ಟ್ ವೇವ್ ಲೆಂತ್ ಅನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ, ಈಗ ಶಾರ್ಟ್ ವೇವ್ ಲೆಂತ್ ಅಂದ್ರೆ ಏನು? ಇದು ಶಾರ್ಟ್ ವೇವ್ ಲೆಂತ್. ಲಾಂಗ್ ವೇವ್ ಲೆಂತ್ ಅಂದ್ರೆ ಏನು? ಇದು ಲಾಂಗ್ ವೇವ್ ಲೆಂತ್. ಸೊ ಯಾವ್ದು ಶಾರ್ಟ್ ವೇವ್ ಲೆಂತ್ ಅನ್ನ ಒಳಗೊಂಡಿರುತ್ತಲ್ವಾ ಈ ಎಕ್ಸ್-ರೇಸ್, ಅದನ್ನ ನಾವು ಹಾರ್ಡ್ ಎಕ್ಸ್-ರೇಸ್ ಅಂತ ಕರೀತಾರೆ. ಸಾಫ್ಟ್ ಎಕ್ಸ್-ರೇಸ್ ಆರ್ ಯೂಸ್ಡ್ ಇನ್ ಮೆಡಿಕಲ್ ಡಯಾಗ್ನೋಸಿಸ್. ನೋಡಿ ಸಾಫ್ಟ್ ಎಕ್ಸ್-ರೇಸ್. ಸೊ ಇಲ್ಲಿ ನೋಡಿ ಇವಾಗ ಶಾರ್ಟ್ ವೇವ್ ಲೆಂತ್ ಇದ್ರೆ ಅದನ್ನ ಹಾರ್ಡ್ ಎಕ್ಸ್-ರೇಸ್ ಅಂತ ಕರಿತೀವಿ. ಸೊ ಲಾಂಗರ್ ವೇವ್ ಲೆಂತ್ ಇದ್ರೆ ಅದನ್ನ ಸಾಫ್ಟ್ ಎಕ್ಸ್-ರೇಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇವನ್ನ ನಾವು ಎಲ್ಲಿ ನೋಡ್ತೀವಿ? ಮೆಡಿಕಲ್ ಡಯಾಗ್ನೋಸಿಸ್ ಅಲ್ಲಿ ನೋಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ECG, ಇಲ್ಲೇನಾಯ್ತು? ಲಾಂಗರ್ ವೇವ್ ಲೆಂತ್ ಕ್ರಿಯೇಟ್ ಆಯ್ತು. ಸೊ ಫಾರ್ ಎಕ್ಸಾಂಪಲ್ ರೇಡಿಯೋಗ್ರಫಿ ಅಂತ ನಾವು ಹೇಳ್ಬೋದು. ಎಕ್ಸ್-ರೇಸ್ ಆರ್ ಆಲ್ಸೋ ಯೂಸ್ ಟು ಕ್ಯೂರ್ ಸಮ್ ಡಿಸೀಸಸ್. ದಿಸ್ ಮೆಥಡ್ ಇಸ್ ಕಾಲ್ಡ್ ಏನಂತ ಹೇಳ್ತಾರೆ? ರೇಡಿಯೋಥೆರಪಿ ಅಂತ ಹೇಳ್ತಾರೆ. ಗಾಮಾ ರೇಸ್ ಆರ್ ಎಮಿಟೆಡ್ ಇನ್ ರೇಡಿಯೋ ಆಕ್ಟಿವಿಟಿ. ಗಾಮಾ ರೇಸ್ ಎಮಿಟ್ ಆಗೋದು ಎದ್ರಲ್ಲಿ?
ಗಾಮಾ ರೇಸ್ ಎಮಿಟ್ ಆಗೋದು ರೇಡಿಯೋ ಆಕ್ಟಿವಿಟಿ. Gamma rays are emitted in radioactivity. Ella electromagnetic waves, they are always transverse in nature. Ella electromagnetic waves kudanu transverse ಆಗಿರುತ್ತೆ nature. The visible spectrum is emitted when excited valence, ಅಂದ್ರೆ excited valence electrons in atoms jump to their normal states. ಇದು ನಾವು ಮುಂಚೆನೆ ನೋಡಿದ್ವಿ. ಏನು ಯಾವಾಗ್ಲೂ ವಿಸಿಬಲ್ ಸ್ಪೆಕ್ಟ್ರಮ್ ಯಾವಾಗ ಫಾರ್ಮ್ ಆಗುತ್ತೆ ಅಂದ್ರೆ ಯಾವಾಗ ಎಕ್ಸೈಟೆಡ್ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದು ಆಟಮ್ ಅಲ್ಲಿ ಇರುವಂತ ಏನು ಎಕ್ಸೈಟೆಡ್ ಸ್ಟೇಟ್ ಗೆ ಹೋಗಿರ್ತವೆ ಎಲೆಕ್ಟ್ರಾನ್ಸ್, ಅವು ನಾರ್ಮಲ್ ಸ್ಟೇಟ್ ಗೆ ಬಂದಾಗ, ಅಂದ್ರೆ ಇವಾಗ ಹಬ್ಬ ಅನ್ನೋದು ಒಂದು ಎಕ್ಸೈಟ್ಮೆಂಟ್. ಎಲ್ಲರೂ ಏನಾಗಿರ್ತಾರೆ, ರಿಲೇಷನ್ ಊರಿಗೆ ಎಲ್ಲ ಹೋಗಿರ್ತಾರೆ, ಕೊನೆಗೆ ಅವ್ರ ಮನೆ ವಾಪಸ್ ಬರ್ತಾರೆ. ಹೌದಾ, ಎಕ್ಸೈಟೆಡ್ ಸ್ಟೇಟ್ ಹಬ್ಬ ಹರಿದಿನಕ್ಕೆ ಅಂತ ಊರಿಗೆ ಹೋದವರು ಜೊತೆಗೆ ಮರಳಿ ವಾಪಸ್ಸು ನಮ್ಮನೆಗೆ ಬರ್ತಾರೆ, ಅವ್ರವ್ರ ಮನೆಗೆ. ಅದನ್ನೇನಂತಾರೆ ವಿಸಿಬಲ್ ಸ್ಪೆಕ್ಟ್ರಮ್. ಓಕೆ, ಸೊ ವಿಸಿಬಲ್ ಸ್ಪೆಕ್ಟ್ರಮ್ ಇಸ್ ಎಮಿಟೆಡ್ ವೆನ್ ಎಕ್ಸೈಟೆಡ್ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್ ಜಂಪ್ ಟು ದೇರ್ ನಾರ್ಮಲ್ ಸ್ಟೇಟ್. ಸೊ ಓದೋರು ಯಾವಾಗ ನಾರ್ಮಲ್ ಸ್ಟೇಟ್ ಗೆ ವಾಪಸ್ ಬರ್ತಾರೆ ಅಥವಾ ನಾರ್ಮಲ್ ಸ್ಟೇಟ್ ಅಂದ್ರೆ ಊರಿಗೆ ವಾಪಸ್ ಬರ್ತಾರಲ್ಲ, ಅದನ್ನೇ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಹೇಳೋದು. ಅವಾಗ ವಿಸಿಬಲ್ ಸ್ಪೆಕ್ಟ್ರಮ್ ಇಸ್ ಎಮಿಟೆಡ್. ಓಕೆ, ದ ಕಲರ್ ಆಫ್ ಲೈಟ್ ಎಮಿಟೆಡ್ ಬೈ ಅ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ dash of the substance. ನೋಡಿ, the color of light emitted by a particular substance is the characteristic of atoms of the substance. Okay, the light emitted from the sun and distant stars give information about the composition present in them. Okay, composition of the matter present in them. ಇವಾಗ ಸನ್ ಇಂದ ಒಂದ್ ಲೈಟು ಎಮಿಟ್ ಆಗುತ್ತೆ, ಆಮೇಲೆ ಸ್ಟಾರ್ಸ್ ಇಂದ ಬೇರೆ ತರ ಲೈಟು ಎಮಿಟ್ ಆಗುತ್ತೆ. ಇವಾಗ ಕೆಲವೊಂದು ಸ್ಟಾರ್ಸ್ ನಮಗೆ ಇಲ್ಲೇ ನಿಂತ್ಕೊಂಡು ನೋಡಿದಾಗ ಕೆಲವೊಂದು ಬ್ರೈಟ್ ಆಗಿ ಕಾಣುತ್ತೆ, ಕೆಲವೊಂದು ಡಲ್ ಆಗಿ ಕಾಣುತ್ತೆ. ಅದೇ ಸೂರ್ಯ ಕೆಂಪು, ಕಡುಗೆಂಪು, ಕೆಲವೊಂದ್ಸತಿ ಬ್ರೈಟ್ ಆಗಿ ಎಲ್ಲ ಕಾಣುತ್ತೆ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅದು ಹೊಂದಿರುವಂತಹ ಮ್ಯಾಟರ್, ಅಂದ್ರೆ ಎಷ್ಟು ಕಂಪೋಸಿಷನ್ ಅಲ್ಲಿ ಏನೇನೆಲ್ಲ ಒಳಗೊಂಡಿದೆ ಅನ್ನುವಂಥದ್ದು ತೋರಿಸುತ್ತೆ. IR ಅಂದ್ರೆ ಏನು? ಇನ್ಫ್ರಾರೆಡ್. ಇನ್ಫ್ರಾರೆಡ್ ರೇಡಿಯೇಷನ್ಸ್ ಆರ್ ಎಮಿಟೆಡ್ ಬೈ molecules when they change their states of rotational or vibrational motion, ಅಥವಾ rotational motion to vibrational motion. Okay, so ಅವಾಗ infrared radiations emit ಆಗುತ್ತೆ. Hot bodies form sources of infrared radiations. Hot bodies ಏನಿರ್ತವೆ, they are for infrared radiations. Infrared radiations can be detected by, ನೋಡಿ infrared radiations ಅನ್ನ ನಾವು ಬೋಲೋಮೀಟರ್ ಆಮೇಲೆ ಥರ್ಮೋಪೈಲ್ ಮೂಲಕ ಡಿಟೆಕ್ಟ್ ಮಾಡಬಹುದು. ಓಕೆ, microwaves are produced by high frequency electromagnetic oscillators in electric circuits. Electric circuits ಅಲ್ಲಿ ಇರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಸಿಲೇಟರ್ಸ್ ಗಳಿಂದ ಮೈಕ್ರೋವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, high frequency electromagnetic oscillators in electric circuits. Dash waves are used in satellite communication. Satellite communications ಅಲ್ಲಿ ಎಂಥ ವೇವ್ಸ್ ಯೂಸ್ ಆಗುತ್ತೆ, ಎಂಥ ವೇವ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಮೈಕ್ರೋವೇವ್ಸ್ ಅನ್ನ ಯೂಸ್ ಮಾಡ್ತಾರೆ ಸೆಟಲೈಟ್ ಕಮ್ಯುನಿಕೇಶನ್ಸ್ ಅಲ್ಲಿ. ಆಮೇಲೆ ಮ್ಯಾಪಿಂಗ್ ಆಫ್ ದಿ ರೇಡಿಯೋ ಎಮಿಷನ್ಸ್ ಫ್ರಮ್ ಎಕ್ಸ್ಟರ್ನಲ್ ಟೆರೆಸ್ಟ್ರಿಯಲ್ ಸೋರ್ಸಸ್ ಇಸ್ ನೌನ್ ಆಸ್ ರೇಡಿಯೋ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. UV ಮೀನ್ಸ್ ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ಅಲ್ಟ್ರಾ ವೈಲೆಟ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ರಾಡಾರ್ ಮೀನ್ಸ್ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ರಾಡಾರ್ ಅಂತ ಹೇಳಿದ್ರೆ ರೇಡಿಯೋ ಡಿಟೆಕ್ಷನ್ and ranging ಅಂತ ಹೇಳಿ. The reason of depletion of ozone layer in atmosphere is due to the reactions with chlorofluorocarbons, CFC. Speed of light in vacuum 3 into 10 to the power of 8 meter per second. Microwaves are often used in, ನೋಡಿ ಈ ಮೈಕ್ರೋವೇವ್ಸ್ ಅನ್ನ ರಾಡಾರ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಓಕೆ, and the type of radiations used in radar, vice versa, microwaves. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಸೌಂಡ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.